ಗಣಪತಿ ಬಪ್ಪ ಮೋರ್ಯ ಮಂಗಳ ಮೂರ್ತಿ ಮೋರ್ಯ. ಬನ್ನಿ ಫ್ರೆಂಡ್, ಹಿಂದೂ ಮಹಾಗಣಪತಿಗೆ ಹೋಗೋಣ. ಈ ವರ್ಷ ಎಲ್ಲ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಹಿಂದೂ ಮಹಾಗಣಪತಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಿಂದೂ ಮಹಾಗಣಪತಿ ಫಸ್ಟ್ ಉಟ್ಕೊಂಡಿದ್ದೆ ಶಿವಮೊಗ್ಗದಲ್ಲಿ. ಅದ್ರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ನಾನು ಹಾಕಿದ್ದೀನಿ ನೋಡಕ್ಕೆ ಇವತ್ತು ಹೋಗ್ತಿದ್ದೀವಿ. ಬನ್ನಿ, ನಮ್ಮ ಹುಡುಗರು ಕೂಡ ಬರ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಗಣಪತಿ ಬಪ್ಪ ಗಣಪತಿ ಬಪ್ಪ ಕೂಡು ನಾವೆಲ್ಲ ಜೇನು ಆದ್ರೆ ಜೇನಿಲ್ಲ. ಎಲ್ಲರೂ ಬನ್ನಿ. ಫ್ರೆಂಡ್ ವೈಟ್ ಕಾರ್ ಬರ್ತಾ ಇದೆ ಫ್ರೆಂಡ್, ತುಂಬಾ ಚೆನ್ನಾಗಿದೆ ಫ್ರೆಂಡ್. ನಾಲ್ಕು ಕಾಲ ಜೇನು ಹೊಡೆದ ಬಿಡ್ತಾರಲ್ಲ. ಇವತ್ತು ಯಾವ ರೇಂಜ್ ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ನಮ್ ಕಾಲ್ ಕೇಳಲ್ಲ, ನಮ್ ಕೈ ಕೇಳಲ್ಲ. ಕೈ ಮಾತು ಕೇಳ್ಬೇಕು, ಕಾಲ್ ಮಾತು ಕೇಳ್ಬೇಕು. ಕೈ ಕೇಳಿದ್ರೆ ಕೈ ಆಗುತ್ತೆ, ಕಾಲ್ ಕೇಳಿದ್ರೆ ಕೈ ಆಗುತ್ತೆ. ಕೈಯಿಂದ ಕಾಲು, ಕಾಲಿಂದ ಕೈ ಎರಡು ಸೇರಿದ್ರೆ ಕೈ ಕಾಲಾಗುತ್ತೆ. ಕೆಳಗಡೆ ಕಾಲಿದೆ, ಮೇಲ್ಗಡೆ ಕೈ ಇದೆ ಅಷ್ಟೇ. ಆಕಾಶದಲ್ಲೇ ಇರುತ್ತೆ. ಇವತ್ತು ಡ್ಯಾನ್ಸ್ ಕೊಂಡ್ಬಿಟ್ಟು ಬೆಳಗಿನ ಜಾವ ಎಲ್ಲರೂ ಪೇಷಂಟ್ ಹಿಂಗೆ ಪೇಷಂಟ್ ಆಗಿರ್ತಾರೆ ಫ್ರೆಂಡ್ ಅಷ್ಟೇ. ಕೈ ನೋಡ್ತಾ ಬರೀ ಮೊಬೈಲ್ ಕಂಡಿದ್ದಕ್ಕೆ ಕೈ ನೋವುತ್ತೆ. ನಾವು ಮಾಡೋ ಡ್ಯಾನ್ಸ್ ನೋಡ್ಬಿಟ್ರೆ ಇವಾಗ ಚಿಂತಾ ತಪ್ಪು ಇದೆ. ನಾನು ಚಿಂತಾತ ಮಾಡ್ಕೊಂಡು ಹೋಗಿ ನಮ್ಮ ಮಿಡ್ಲ್ ಸ್ಕೂಲ್ ಮಿಸ್ ಮಾಡ್ಬಿಟ್ರು. ಎಷ್ಟೋ ಇದು ಹಿಸ್ಟ್ರಿಯಲ್ಲಿ ಇನ್ನೂ ನಮ್ಮ ಮಿಸ್ ಇದ್ದಾರೆ ಅಂದ್ರೆ ಅದೊಂದು ಖುಷಿ. ಬನ್ನಿ. ಇವತ್ತು ಹೇಗಿರುತ್ತೆ ಶಿವಮೊಗ್ಗದಿಂದ? ಬನ್ನಿ ಫ್ರೆಂಡ್, ಡ್ಯಾನ್ಸ್ ಮಾಡೋಣ. ಸೊ ಬನ್ನಿ, ಎಲ್ಲರೂ ಹೋಗೋಣ. ಬನ್ನಿ. ಫ್ರೆಂಡ್ಸ್, ಇದೇ ಥರ ಇವತ್ತೇನು ವಿಷಯ ಅಂದ್ರೆ ನಾವು ಫಸ್ಟ್ ಬೈಕ್ ತಗೊಂಡು ಎಲ್ಲೆಲ್ಲಿಗೆ ಹೋಗ್ತಿದ್ದೆ ಅಂದ್ರೆ ನಾವು ನಮ್ಮ ಫ್ರೆಂಡ್ಸು ಫಸ್ಟ್ ನಮ್ಮ ಆಯ್ನೂರಲ್ಲಿ ಬಿಡ್ತಾ ಇದ್ದಾರೆ. 11ನೇ ತಾರೀಕೆ ನಮ್ಮ ಶಿವಮೊಗ್ಗದ ಯಾವಾಗ ಬಿಡ್ತಾರೋ ಆಯ್ನೂರ್ದು ಅವಾಗೇ ಬಿಡೋದು. ಫಸ್ಟ್ ಇವಾಗ ಆಯ್ನೂರ್ದು ನೋಡ್ಕೊಂಡು ಗಣಪತಿ ನೋಡ್ಕೊಬಿಟ್ಟು ಡಿಜೆ ಹಾಕಿದೆಲ್ಲ ನೋಡ್ಕೊಬಿಟ್ಟು ಹೋಗ್ತೀವಿ. ಅದಾದಮೇಲೆ ರಿಪಿಂಪೇಟೆ ಹೋಗೋಣ ಅಂತ ಇದ್ದೀವಿ. ಹುಡುಗರಲ್ಲಿ ರಿಪಿಂಪೇಟೆ ಇವತ್ತೇ ಬಿಡ್ತಾ ಇದ್ದಾರಂತೆ. ರಿಪಿಂಪೇಟೆ ಮುಗಿಸ್ಕೊಂಡು ಆಮೇಲೆ ಶಿವಮೊಗ್ಗ ಹೋಗೋಣ ಅಂತ ಇದ್ದೀವಿ. ಮಧ್ಯಾಹ್ನ ಅಷ್ಟೇ ಶಿವಮೊಗ್ಗ ರೀಚ್ ಆಗ್ತೀವಿ 2 ಗಂಟೆಗೆ. ಅಲ್ಲಿವರೆಗೂ ಏನೇನಾಗುತ್ತೆ ಎಲ್ಲದನ್ನು ವಿಡಿಯೋ ಹಾಕ್ತಾ ಇರ್ತೀರಿ, ನೋಡ್ತಾ ಇರಿ. ಬಾಯ್. ಅನ್ಕೊಂಡ್ವಿ ಬೆಳಗಿನ ಜಾವನೇ ಗಣಪತಿ ಬಿಡೋಕೆ ಸ್ಟಾರ್ಟ್ ಮಾಡಿರ್ತದೆ ಅಂತ. ಇಲ್ಲಿಂದ ಮಧ್ಯಾಹ್ನ ಅಂತ ಅನ್ಸುತ್ತೆ ಗಣಪತಿ ಬಿಡೋದು. ಮಧ್ಯಾಹ್ನ ಬಂದು ಅಷ್ಟೊಳಗೆ ಶಿವಮೊಗ್ಗ ಹೋಗ್ಬಿಟ್ಟು ಅಕಸ್ಮಾತ್ ಬಂದರೆ ಗಣಪತಿ ಮಧ್ಯಾಹ್ನ ವ್ಯೂ ಹಾಕ್ತೇವೆ. ಈಗ ರಿಪಿಂಪೇಟೆಗೆ ಬಿಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಅಲ್ಲೂ ನೋಡೋದನ ನಿಜನ ಸುಳ್ಳ. ಆಕಾಶ ಬೈಕಿಗೆ ಕೀ ಇಲ್ಲ ಫ್ರೆಂಡ್ಸ್. ಇವಾಗಲ್ಲ ಇದು ಬೇಡ, ಕಟ್ ಮಾಡಿ ಹೇಳ್ತೀನಿ. ಕಟ್ ಮಾಡಲಿ, ನಾನು ಹೇಳ್ತೀನಿ. ಏನಕ್ಕೆ ರಿಪಿಂಪೇಟೆ ಹೋಗ್ತೀನಿ ಅಂತಾರೆ, ಶಿವಮೊಗ್ಗ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತಾರೆ, ಏನ್ ಮಾಡ್ತಾರೆ? ಓ ಯಾಕೋ ಎಲ್ಲೆಲ್ಲೂ ಕೇಸರಿ ಬಂತು. ಕಣಕಣದಲ್ಲೇ ಕೇಸರಿ ಅಲ್ಲಪ್ಪ. ಕೇಸರಿ ಅಲ್ಲ, ನಮ್ಮ ಇದನ್ನ ಅದ್ ಮಾಡ್ತೀವಿ ಅಂದ್ರೆ ನಿನಗೆ ನಾನು ಇದು ಮಾಡ್ಲೇಬೇಕಣ. ಯಾವುದು ಇವತ್ತು ಎಲ್ಲೆಲ್ಲೂ ಕೇಸರಿ ಫ್ರೆಂಡ್ಸ್. ಕೇಸರಿ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಕೇಸರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವತ್ತೋ ಒಂದಿನ ಬರೋದಲ್ಲ, ಅದು ಹುಟ್ಟಾಗಿಂದಾನೇ ಇರಬೇಕು. ಬ್ಲಡ್ ಇದ್ದಂಗೆ ಅದು. ಕೇಸರಿನ ನಮ್ದೊಂದು ಬ್ಲಡ್. ಮತ್ತೆ ಫ್ರೆಂಡ್ಸ್, ರಿಪಿಂಪೇಟೆ ಹೋಗ್ತೀನಿ ಅಂತ ಈಗ ಶಿವಮೊಗ್ಗ ಹೋಗ್ತಿದ್ದಾರೆ ಹುಡುಗರೆಲ್ಲ. ನಾವು ಹೋಗೋಣ, ನೀವು ಹೋಗೋಣ, ಎಲ್ಲರೂ ಹೋಗೋಣ. ರಿಪಿಂಪೇಟೆ ಹೋಗ್ತೀವಿ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಯಾಕೋ ಕ್ಯಾನ್ಸಲ್ ಅನ್ನಕ್ಕೆ ಆಗುತ್ತೆ. ನಮ್ಮ ಹುಡುಗ ಬೇಡ ಅಂತ. ಏನಕ್ಕೆ ಹೋದ್ರು? ಯಾಕೆ ದೂರ ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ದೂರ ಆಗುತ್ತೆ ಅಂತ ಹೊಂದ್ಬಿಟ್ರೆ ಇಲ್ಲಿ ಕತೆ ಹೋಗ್ತೀರಾ? ಯಾಕೆ ರಿಪಿಂಪೇಟೆ? ಅವ್ನು ತೋರ್ಸೋನು ಅವ್ನು ಹೇಳ್ತಾನೆ. ಅವರೇ ಹೋಯ್ ನಮ್ದೆಲ್ಲ ಹೋಯ್ ಒಳ್ಳೆ ಜನರೇಷನ್ ಎಲ್ಲ ಇಲ್ಲ ಈಗ, ಇವೇ ಕಾಮಿಡಿ. ಸೊ ಫ್ರೆಂಡ್ಸ್, ಬನ್ನಿ ಶಿವಮೊಗ್ಗದಲ್ಲಿ ಯಾರ್ಯಾರು ಸಿಗ್ತಾರೆ ನೋಡೋಣ, ಮಾತಾಡ್ಸೋಣ ಎಲ್ಲಾರು. ಫುಲ್ ಎಂಜಾಯ್. ಕಾಣಿಸುತ್ತೆ 5x 0.5 ಅಲ್ಲಿ ಹಿಡಿದಿರೋದು. 0.5 ಹಿಡಿತಾರೆ.
ಏನು ಗೊತ್ತಾ ಸುದೀಪ, ಇದು ಅಪಘಾತ ವಲಯ ನೋಡಿ. ಅಪಘಾತ ವಲಯದಲ್ಲಿ ಸ್ವಲ್ಪ ನಿಧಾನ ಹೋಗಿ ಅಷ್ಟೇ. ನಾನೇನು ಹೇಳಕ್ಕೋಲ್ಲ ನೋಡಿ. ಇವನೇ ಹೋಗ್ತಾನೆ. ಟೌನಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಹೋದ್ರೆ ಅಂದ್ರೆ ಇಲ್ಲಿ ನಮ್ಮವರು ಅಂತ ಅಲ್ಲ, ಈ ಲೈನ್ ಸಫಾರಿಂದ ಡೌನ್ ಬರೋತ್ತಿಗೆ ತುಂಬ ಬೇಜಾರು ವಿಚಾರ. ಈ ಜಾಗ, ಈ ರೋಡ್ ಇದೆಯಲ್ಲ, ಫುಲ್ ಡೇಂಜರಸ್ ರೋಡು. ತುಂಬ ಜನ ನಮ್ಮ ಆಯನೂರಿಂದ ನಮಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಕೂಡ ತೀರ್ಕೊಂಡ್ರು, ನಮ್ಮೂರವರು ಒಬ್ಬರು ತೀರ್ಕೊಂಡ್ರು. ತುಂಬ ಜನ ಈ ಜಾಗ ನೋಡ್ತೀನಿ, ತುಂಬ ಆಕ್ಸಿಡೆಂಟ್ ಆಗಿದೆ, ಬಸ್ಸು ಬೈಕು ನೋಡ್ರೆ ಬೇಜಾರಾಗುತ್ತೆ. ಈ ಜಾಗದಲ್ಲಿ ಬರೋತ್ತಿಗೆ ನಮ್ಮ ಅಪ್ಪ ಅಮ್ಮರು ಹೋಗೋತ್ತಿಗೆ ಎಲ್ಲರೂ ಹೇಳೋದು ಮನೆಗೆ ಒಂದೇ, ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ ಫುಲ್ ಗಾಡಿಗಳು ಹಂಗೆ ಬರ್ತಾ ಇರ್ತವೆ. ಡೌನ್ ಇರುತ್ತಲ್ಲ, ಗೊತ್ತಾಗಲ್ಲ ಗಾಡಿ ಕುತ್ಕೊಳ್ಳೋದು ಜಾಸ್ತಿ. ನೋಡ್ರಿ ಹಂಗೆ ಅಂತಿದ್ದಂಗೆ ಹಿಡಾಕಬಹುದು. ಅಬೇಕು ನನ್ನ ಮಗ ಕಟ್ಟಡ ರೋಬರ್ ಮಕ್ಕಳು ಅಡ್ಡಾಡಿ ಬಂದ್ಬಿಡ್ತಾರೆ. ಹಂಗಲ್ಲ ಕಣ ಅದು. ಹೆಂಗೆ ಬಾನಿಗೊಂದು ಎಲ್ಲಿ ಜೊತೆಗಳ ಬಾನಿಗೊಂದು ಎಲ್ಲಿದೆ, ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು. ಇವರಿಗೆ ಹೇಳ್ಬೇಕು ಕನಸು ಅಂತ ಬೇಕು. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ. ಇದಾಗಿದೆ ಹೇಳತ್ತೀಯ ದಿನ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎಣಿಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇವಾಗಲಿ ಅವನ ಕಾಣಿಕೆ. ಇವರಿಗೆಲ್ಲ ಇವ್ರಿಗೆ ಫ್ರೆಂಡ್. ಸೊ ಫ್ರೆಂಡ್ಸ್, ಇವಾಗ APMC ಗಣಪತಿ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ವಿಶೇಷತೆ ಗೇಮ್ಸಿಂದ ಮಾಡಿದ್ದಾರೆ. ಅದು ಹೇಗಿದೆ ತೋರಿಸ್ತೀನಿ ಬನ್ನಿ. ಒಳಗಡೆ ಹೆಂಗಿದೆ ಅಂತ ನೋಡ್ಕೊಂಡು ತುಂಬ ಚೆನ್ನಾಗಿದೆ ಅಂತ APMCಗೆ. ನಾವು ನೋಡಿದ್ರೆ ಹೆಂಗಿದೆ ಅಂತ ಒಳಗಡೆ ಫುಲ್ಲು ಗೇಮ್ಸಿಂದ ಬರೀ ಗೇಮ್ಸ್ ಮತ್ತು ಎಲ್ಲ ಗೇಮ್ಸಿಂದ ಮಾಡಿರೋದು. ಏನು ಗೇಮ್ಸಿಂದ ಯಾವ ವಸ್ತುಗಳು ಆಟವಾದ ಅದು ಗೇಮ್ಸು, ಸ್ಪೋರ್ಟ್ಸು, ಅದರದ್ದು ಐಟಮ್ಸ್ಗಳು ಏನಿದೆ ಅದರಲ್ಲೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಯಾವ ಥರ ಮಾಡಿದ್ದಾರೆ ಅಂದ್ರೆ ಫ್ರೆಂಡ್ಸ್, ಪಾಂಡವರು ವನವಾಸಕ್ಕೆ ಹೋಗಿದ್ದರಿಂದ ಮಾತ್ರ ಆಡಕ್ಕೆ ಹೋಗ್ಬೇಡಿ ನೀವು ಯಾರು. ಸಕ್ಕದ ಮಾಡಿದ್ದಾರೆ ಫ್ರೆಂಡ್ಸ್. ಡೆಕೋರೇಟ್ ಮಾಡಿದವರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು. ಇದು ನಮ್ಮ APMC ಗಣಪತಿದು ಡೆಕೋರೇಷನ್ ನೋಡಿದ್ರೆ ಕಳೆದೋಗ್ಬಿಡ್ತೀರ ಫ್ರೆಂಡ್ಸ್. ಇನ್ನು ಯಾರ್ಯಾರು ನೋಡಿಲ್ಲ ಬೇಗ ಬಂದು ನೋಡಿ. ಹಾಂ ಹೇಳು. ಕ್ರಿಸ್ಟಿಯಾನೋ ರೊನಾಲ್ಡೋ. ಯಾರು? ಧೋನಿ ಕಣ, ಅದು MS ಧೋನಿ. ಯಾರು? MS ಧೋನಿ, ವಿರಾಟ್ ಕೊಹ್ಲಿ, ಅಲ್ಲಿ ರೋಹಿತ್ ಶರ್ಮಾ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಕ್ರೇಜಿಯಾಗಿ ಮಾಡಿದ್ದಾರೆ ಡೆಕೋರೇಷನ್ ಮಾತ್ರ. ಈ ಸರಿ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ APMCಲಿ ಡೆಕೋರೇಷನು. ನೋಡಿದ್ರೆ ಹೆಂಗೆ
ಸ್ಪೋರ್ಟ್ಸಲ್ಲಿ ಈ ಥರನೂ ಮಾಡ್ಬೋದು ಅಂತ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದೇ ಅಪ್ಪ ಏನು ಡೆಕೋರೇಷನ್ನು, ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಇದೆಲ್ಲ. ಅಪ್ಪ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಗಣಪತಿ ಇದು.
ಹೇಳ್ಬೇಕು ನಮ್ಮ ಅರ್ಜುನ್ ಬ್ರೋ ಸಿಕ್ಕಿದ್ದಾರೆ. ಇವರೇ ನಮ್ಮ ಮುಂದಿನ ಬಾಸ್ಗಳು. ಇಲ್ಲಿ ನಮ್ಮ ಬಾಸ್ ಆಗಲಿ 2 ಹಾರ ಹಾಕಿದೀವಿ, ಇನ್ನೊಂದು ಹಾರ ಹಾಕಿದ್ರೆ ಅದು ಸೆಕೆಂಡ್ ಕೊಟ್ಬಿಡೋಣ ಅಂತಾರೆ. ಬೇಡ ಬಾಸ್ ಕಾಲ ನನಗೇನಕ್ಕೆ ಮಾಡ್ತೀವಿ ಆ ಕಡೆ ಮಾಡು ನಿಮ್ಮ ಅಜ್ಜಿ ಹೇಳ. ಎಲ್ಲವೂ ನಾಶವಾಗ್ತಿರೋದನ್ನ ಕಂಡಂತ ಪರಮಶಿವನು ಸೃಷ್ಟಿಯ ರಕ್ಷಣೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ಅಷ್ಟು ವಿಷಕಾರಿಯಾದಂತ ಪೂರ್ತಿ ಹಾಲ ಆಕಾಶ ಅರ್ಜುನ್ ಬ್ರೋ ಗಣಪತಿ ಬಗ್ಗೆ ಏನು ಹೇಳ್ತಾರೆ? ಗಣಪತಿ ಬಗ್ಗೆ ಹೇಳಿ ಬರೋ ಗಣಪತಿ ಕಟ್ ಮಾಡಪ್ಪ. ಹೇಗೆ ಅನಿಸ್ತಾವೆ ಇವತ್ತಿನ ಈ ಸರಿ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಸೂಪರ್ ಸೂಪರ್ ಸಾಕಾವತ್ ಮೇಲೆ ಸ್ವಲ್ಪ ಕೊಂಡಿದ್ದಕ್ಕೆ ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಅರ್ಜುನ್ ಬ್ರೋ ಸರ್ಗೆ ಸೇರ್ಕೊಂಡ್ಬಿಟ್ಟು ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ. ಈಗ ಇನ್ನೂ ಕುಣಿಯೋದು ಬಾಕಿ ಇದೆ. ಬಟ್ ನಮ್ಮ ಹುಡುಗರ ಜೊತೆ ಇನ್ನೂ ಜಾಯ್ನ್ ಆಗಿಲ್ಲ. ಈ ಥರ ಬಿಟ್ಟಿದ್ದು
ಕಾರ್ಯಕ್ರಮದ ಪ್ರಾಯೋಜಕರು ಪಶ್ಚಿಮ ಕನ್ನಡ ಬಳಗ ಇವರ ವತಿಯಿಂದ ಆಯೋಜಿಸಲಾಗಿದೆ. ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೈ ಶ್ರೀರಾಮ್.